ಮಳವಳ್ಳಿಯಲ್ಲಿ 7 ದಿನಗಳ ಸುತ್ತೂರಿನ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿರವರ 1066ನೇ ಜಯಂತಿ ಮಹೋತ್ಸವ ಸಂಪನ್ನ. ಜಯಂತಿ ಮಹೋತ್ಸವದ ಅನುಭವ ಮಂಟಪದಲ್ಲಿ ಪ್ರತಿಷ್ಠಾಪಿಸಿದ್ದ ಆದಿಜಗದ್ಗುರುಗಳ ಉತ್ಸವ ಮೂರ್ತಿಗೆ ಲಕ್ಷಾಂತರ ಜನರಿಂದ ವಿಶೇಷ ಪೂಜೆ ದರ್ಶನ. ಮಳವಳ್ಳಿಯಿಂದ ಸುತ್ತೂರಿಗೆ ತೆರಳಿದ ಉತ್ಸವ ಮೂರ್ತಿಗೆ ಸಂಪ್ರದಾಯಬದ್ಧ ಪೂಜೆಯೊಂದಿಗೆ ಸಾವಿರಾರು ಭಕ್ತರಿಂದ ಬೀಳ್ಕೊಡುಗೆ. ಜಯಂತಿ ಮಹೋತ್ಸವದಲ್ಲಿ ಸೇವೆ ಸಲ್ಲಿಸಿದ ಸ್ವಯಂ ಸೇವಕರಿಗೆ, ಅಧಿಕಾರಿಗಳಿಗೆ, ಪೌರ ಕಾರ್ಮಿಕರಿಗೆ ಸುತ್ತೂರು ಶ್ರೀಗಳಿಂದ ಆಶೀರ್ವಾದ. ಸುತ್ತೂರಿಗೆ ಹೊರಟ ಉತ್ಸವ ಮೂರ್ತಿಯೊಂದಿಗೆ ಜನರ ಗಮನ ಸೆಳೆದ ಭಕ್ತ ಸಾಗರದ ವಾಹನಗಳ ಬೃಹತ್ ಯಾತ್ರೆ. ಮಳವಳ್ಳಿ ಪಟ್ಟಣದಲ್ಲಿ ಡಿಸೆಂಬರ್ 15ರಂದು ಸುತ್ತೂರಿನಿಂದ ಮಳವಳ್ಳಿ ಪಟ್ಟಣಕ್ಕೆ ಆದಿಜಗದ್ಗುರುಗಳ ಉತ್ಸವ ಮೂರ್ತಿಯೊಂದಿಗೆ ಪರಮ ಪೂಜ್ಯರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದಲ್ಲಿ ನಡೆದ 1066ನೇ ಜಯಂತಿ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ 7 ದಿನಗಳ ಕಾಲ ನಡೆದ ಆದಿಜಗದ್ಗುರುಗಳ 1066ನೇ ಜಯಂತಿ ಮಹೋತ್ಸವದ ಕೊನೆಯ ದಿನವಾದ ಸೋಮವಾರ ಆದಿಜಗದ್ಗುರುಗಳ ಉತ್ಸವ ಮೂರ್ತಿ ಸುತ್ತೂರಿಗೆ ತೆರಳುವ ಮೂಲಕ ಜಯಂತಿ ಮಹೋತ್ಸವ ಸಂಪನ್ನಗೊಂಡಿತು. ಪಟ್ಟಣದ ಅನುಭವ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಆದಿಜಗದ್ಗುರುಗಳ ಉತ್ಸವ ಮೂರ್ತಿಗೆ ಸುತ್ತೂರಿನ ಗುರು ಪರಂಪರೆಯಂತೆ ಸಂಪ್ರದಾಯಬದ್ಧ ಪೂಜೆಗಳೊಂದಿಗೆ ಅನುಭವ ಮಂಟಪದ ದೇವಸ್ಥಾನದಿಂದ ತೆಗೆದುಕೊಂಡು ರಥಕ್ಕೆ ಕೂರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಚನ್ನಬಸವ ಸ್ವಾಮಿಗಳು ಹಾಗೂ ಹಾಜರಿದ್ದ ಹರಗುರು ಚರಮೂರ್ತಿಗಳು ಸಾವಿರಾರು ಜನರ ಸಮ್ಮುಖದಲ್ಲಿ ಸುತ್ತೂರಿಗೆ ತೆರಳಿದ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಮತ್ತು ಧ್ವಜಾರೋಹಣದ ಬಾವುಟವನ್ನು ಸಂಪ್ರದಾಯಬದ್ಧ ಆಚರಣೆಯಂತೆ ಕೆಳಗಿಳಿಸಿದ ನಂತರ ಉತ್ಸವ ಮೂರ್ತಿಯ ರಥ ಸುತ್ತೂರಿಗೆ ಬಿಜಂಗಾಯಿಸಿತು. ಆದಿಜಗದ್ಗುರುಗಳ ಉತ್ಸವ ಮೂರ್ತಿಗೆ ಲಕ್ಷಾಂತರ ಜನರಿಂದ ವಿಶೇಷ ಪೂಜೆ ದರ್ಶನ. ಪಟ್ಟಣದ ಶಾಂತಿ ಕಾಲೇಜಿನ ಮುಂಭಾಗದಲ್ಲಿರುವ ಪುರಸಭೆಯ 33 ಎಕರೆ ಜಾಗದಲ್ಲಿ ಹಾಕಲಾಗಿದ್ದ ಅನುಭವ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸುತ್ತೂರಿನಿಂದ ಆಗಮಿಸಿದ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿರವರ ಉತ್ಸವ ಮೂರ್ತಿಗೆ 7 ದಿನಗಳ ಕಾಲ ನಡೆದ 1066ನೇ ಜಯಂತಿ ಮಹೋತ್ಸವದಲ್ಲಿ ದೇಶದ ನಾನಾ ರಾಜ್ಯದ ನಾನಾ ಜಿಲ್ಲೆಗಳ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿ ಆದಿಜಗದ್ಗುರುಗಳ ಉತ್ಸವ ಮೂರ್ತಿಗೆ ಭಕ್ತಿ ಸಮರ್ಪಿಸಿ ದರ್ಶನ ಪಡೆದಿರುವುದು ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಸ್ವಯಂ ಸೇವಕರಿಗೆ, ಅಧಿಕಾರಿಗಳಿಗೆ ಶ್ರೀಗಳಿಂದ ಪ್ರಸಾದ ನೀಡಿ ಆಶೀರ್ವಾದ. ಜಯಂತಿ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿದ ಪೌರ ಕಾರ್ಮಿಕರಿಗೆ, ದಾಸೋಹ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಮಂಡ್ಯದ ಅನಿಲ್ ಮತ್ತು ತಂಡದವರಿಗೆ, ವಸ್ತು ಪ್ರದರ್ಶನ ಸಮಿತಿಯ ಪದಾಧಿಕಾರಿಗಳಿಗೆ, ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ, ಸಮಿತಿಯ ಪದಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಭಕ್ತರಿಗೆ ಸುತ್ತೂರು ಶ್ರೀಗಳು ಪ್ರಸಾದ ನೀಡಿ ಆಶೀರ್ವದಿಸಿದರು. ಭಕ್ತರ ಮಹಾಪೂರ ಅದ್ದೂರಿ ಬೀಳ್ಕೊಡುಗೆ. ಸುತ್ತೂರಿಗೆ ತೆರಳಿದ ಆದಿಜಗದ್ಗುರುಗಳ ಉತ್ಸವ ಮೂರ್ತಿ ರಥಕ್ಕೆ ಭಕ್ತರು ಸಂಪ್ರದಾಯಬದ್ಧ ಆಚರಣೆಯಂತೆ 10 ತೆಂಗಿನಕಾಯಿ ಒಡೆದು, ಬೂದುಗುಂಬಳದ ಆರತಿ ನೀಡಿ ಒಡೆದು ಭಕ್ತಿ ಸಮರ್ಪಿಸಿದ ನಂತರ ಕ್ರೇನ್ ಮೂಲಕ ಬೃಹದಾಕಾರದ ಸೇಬಿನ ಹಾರ ಹಾಕಿ ಭಕ್ತಿ ಸಮರ್ಪಿಸಿದರು. ನಂತರ ರಾಗಿಮಳ್ಳಿ ಗೇಟ್ ಬಳಿ ಸುತ್ತೂರಿಗೆ ತೆರಳಿದ ಉತ್ಸವ ಮೂರ್ತಿಯ ರಥಕ್ಕೆ 2 JCBಗಳಿಂದ ಹೂವುಗಳ ಸುರಿಮಳೆಗೈದು ಸುತ್ತೂರಿಗೆ ತೆರಳಿದ 100ಕ್ಕೂ ಹೆಚ್ಚು ವಾಹನಗಳಿಗೆ ಪುಷ್ಪಗಳನ್ನು ಸುರಿಸಿ ಭಕ್ತಿಪೂರ್ವಕ ಅದ್ದೂರಿಯಾಗಿ ಬೀಳ್ಕೊಡುಗೆ ನೋಡುಗರ ಗಮನ ಸೆಳೆಯಿತು. ಇದಲ್ಲದೆ ಸಂಸಟಿಪುರದಲ್ಲಿ ಉದ್ಯಮಿ ಮಧು ಆಯೋಜಿಸಿದ್ದ ವಿಶೇಷ ಪೂಜೆ ಹಾಗೂ ರಥಯಾತ್ರೆಯಲ್ಲಿ ಭಾಗವಹಿಸಿದ ಜನರಿಗೆ ತಂಪು ಪಾನೀಯ ವಿತರಣೆ ಮೆಚ್ಚುಗೆಗೆ ಪಾತ್ರವಾದವು. ಈ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮಿಗಳು, ಆಲಮಠ ಶ್ರೀಗಳು, ಸುತ್ತೂರಿನ ಕಿರಿಯ ಶ್ರೀಗಳು, ಜೇಸಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ SV ಮಂಜುನಾಥ ಸ್ವಾಮಿ, ತಾಲೂಕಿನ ಹರಗುರು ಚರಮೂರ್ತಿಗಳು, ಶಾಸಕರಾದ PM ನರೇಂದ್ರ ಸ್ವಾಮಿಯವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಪ್ಪೇಗೌಡರು, ಮಾಜಿ ಶಾಸಕರಾದ ಡಾಕ್ಟರ್ K ಅನ್ನದಾನಿ ಸೇರಿದಂತೆ ಜಯಂತಿ ಮಹೋತ್ಸವದ ವಿವಿಧ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ಸಾವಿರಾರು ಸರ್ವ ಸಮುದಾಯ ಜನರು ಭಾಗವಹಿಸಿದ್ದರು. ವಿಶೇಷ ವರದಿ ಮಾಗನೂರು M ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಬನ್ನಿ ನಾವು ನೋಡೋಣ ಮಳವಳ್ಳಿ ಪಟ್ಟಣದಿಂದ ಸುತ್ತೂರಿಗೆ ಆದಿಜಗದ್ಗುರುಗಳ